ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ಸಾರಿ ಫಸ್ಟು ವ್ಲಾಗ್ನ ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನಾನು ಸ್ವಲ್ಪ ಚಂಪು ಹುಷಾರಿಲ್ಲ, ಹಾಗಾಗಿ ಅವ್ರ ಕಡೆ ನನಗೆ ಗಮನ ವಹಿಸಾತೀನಿ. ವಿಡಿಯೋ ಜಾಸ್ತಿ ಮಾಡಬೇಕಂತ ಅನ್ನಿಸ್ತಿಲ್ಲ ಅವಳು ನೋಡಿ. ಇನ್ನು ಮಾರ್ನಿಂಗ್ನ ಎದ್ದು ಇವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕು ಅಂತಂದು ಸ್ವಲ್ಪ ಬೇಗ ಎದ್ದೀನಿ. ಒಂದು 3:30 4 ಗಂಟೆಗೇ ಎಚ್ಚರ ಆಗಿತ್ತು. ಅಷ್ಟರೊಳಗೆ ಎದ್ದೀನಿ. ಅಂದ್ರೆ ಅವಳು ರಾತ್ರಿ ಎಲ್ಲ ಮಲ್ಕೊಂಡಿಲ್ಲ, ಜ್ವರ ಬರತ್ತವಕ್ಕಿಗೆ. ಮೇ ಬಿ ಅಲ್ಲಿಗೆ ಬರತ್ತವ ಅನ್ಸುತ್ತಾ ಅಂತ ಒಬ್ರು ಅಂತಾರೆ, ಒಬ್ರು ಇದ್ರೆ ಇಲ್ಲ ನೆದ್ರಿಂದು ಅಂತ ಹೇಳ್ತಾರೆ. ಹಂಗಾಗಿ ಅಂದರೆ ಇಲ್ಲಿ ನಾನು ಫಸ್ಟ್ ತೋರಿಸ್ತಿದ್ನಲ್ಲ, ಅಲ್ಲೆಲ್ಲ ಔಷಧ ಹಾಕಿದ್ನಿ ಅಲ್ಲಿದು, ಬಟ್ ಕಡಿಮೆ ಆಗಲಿಲ್ಲ ಅದು. ಹಂಗಾಗಿ ಇವತ್ತು ಹೋಗಬೇಕು ಮುದೋಳಿಗಂತ ಡಿಸೈಡ್ ಮಾಡಿಕೊಂಡು ಬೇಗ ಎದ್ದೀನಿ. ಇನ್ನು ಮಾರ್ನಿಂಗದ್ದು ರೋಟೀನ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇನ್ನು ಮನಿ ಪ್ಲ್ಯಾಂಟ್ನ ಆರ್ಡ್ರ್ ಮಾಡಿದ್ನಿ ನಾನು. ಒಂದು 2 ಡೇಸ್ ಹಿಂದಿನ ಲಾಗ್ ನೋಡಿದ್ರೆ ಗೊತ್ತಿರುತ್ತಾ, ಮಾಡಿದ್ನಿ. ಅದು ಆ್ಯಕ್ಚುಲಿ ಒಂದನ್ನು ಮಾತ್ರ ಈ ಥರ ಒಂದು ಬಾಟಲ್ ಒಳಗೆ ಹಾಕಿದ್ನಿ. ಅದು ಎಷ್ಟು ಚಂದ ಬೇರೆ ಬಿಟ್ಬಿಟ್ಟೈತಿ. ನನಗೆ ಅದು ಬರುತ್ತೋ ಇಲ್ಲ ಅಂತ ಒಂದೇ ಹಾಕಿದ್ದು ನಾನು. ಇನ್ನು ಉಳ್ದಿದ್ದು ಏನೈತಿ ಇದ್ರೊಳಗೆ ಅವ್ರು ಹೆಂಗೆ ಕೊಡ್ತಾರಲ್ಲ ಅದ್ರೊಳಗೆ ಇಟ್ಟಿದ್ನಿ. ಜಸ್ಟ್ ನೀರು ಹಾಕಾತಿದ್ನಿ, ಬಟ್ ಅದ್ರೊಳಗೆ ಯಾಕೋ ಬಾಡ್ದಂಗೆ ಆಗ್ಬಿಟ್ಟಿತ್ತದು. ಹಂಗಾಗಿ ಇದಕ್ಕೆ ಟ್ರಾನ್ಸ್ಫರ್ ಮಾಡಿದ್ನಿ. ನೋಡಬೇಕು, ಇನ್ನೊಂದೆರಡು ಬಾಟಲ್ ಗಾಜಿನ ಬಾಟಲ್ ಅದಾವು. ಅವು ಜಾಮೂನದ್ದು ಒಂದೈತಿ, ಇನ್ನೊಂದು ಕಿಸಾನ್ ಜಾಮ್ ಐತಲ್ಲ ಅದ್ರದ್ದು ಒಂದೈತಿ, 2 ಅದಾವು. ಅದನ್ನೆರಡು ಖಾಲಿ ಆಗಕ್ಕೆ ಬಂದವು, ಅದರೆಲ್ಲ ಹಾಕಿಡ್ಬೇಕು ಅಂದ್ಕೊಂಡೀನಿ. ಇನ್ನು ಒಲಿನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾ ಎದ್ದು. ಎದ್ದು ಫಸ್ಟ್ ನಂದು ಇದೇ ರೋಟೀನ್ ಇರುತ್ತಾ, ತೋರಿಸ್ತಾಳ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಆ್ಯಕ್ಚುಲಿ ಇವತ್ತು ಏನು ಮಾಡೋಕ್ಕೆ ನನಗೆ ವಿಡಿಯೋ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸುಮ್ಮನೆ ಮತ್ತೆ ಬಿಟ್ಟರೆ ಬೇಡ ಅಂತ ಅಂದ್ಕೊಂಡು ವಿಡಿಯೋ ಮಾಡತ್ತೀನಿ. ಚಂಪು ಹೆಂಗಂತ ಅಂದ್ರೆ ಅವಳು ಇಲ್ಲಿ ಬಾಗಲ್ದಾಗ ನಿಂತ್ಕೊಂಡು ಹಾಯ್ ಮಾಡೋದು ಆಯ್ತು, ಏ ಅನ್ನೋದಾಯ್ತು, ಎಲ್ರಿಗೂ ಮಾತಾಡ್ಸೋಕ್ಕೆ ಹೋಗೋರಿಗೆ ಬರೋರಿಗೆ. ಬಟ್ ಸಡನ್ನಾಗಿ ಮಂಗಳವಾರ ಈ ಮಧ್ಯಾಹ್ನ ಮಲ್ಕೊಂಡ್ಳು. ನಾನೇನು ಮೇ ಬಿ ನೆದ್ರ ಜ್ವರ ಆಗಿರಬೇಕು ಅಂತಂದು ಸಿರಪ್ ಹಾಕಿದ್ನಿ, ಎಲ್ಲ ಮಾಡಿದ್ರೂ ಆಕೆ ಕಡಿಮೆ ಆಗಲಿಲ್ಲ. ನೆಕ್ಸ್ಟ್ ಡೇ ನೋಡಿದ್ದೆ, ಅದು ಕಡಿಮೆ ಆಗಲಿಲ್ಲ. ಇವನ್ ಗುರುವಾರ ಕೂಡ ನಾವು ಹೋಗಿ ತೋರಿಸ್ಕೊಂಡು ಬಂದ್ವಿ, ಇಲ್ಲೇ ಊರೊಳಗೆ ತೋರಿಸ್ಕೊಂಡು ಬಂದ್ವಿ, ಬಟ್ ಅದು ಕಡಿಮೆ ಆಗಲಿಲ್ಲ. ಇನ್ನು ಬಿಟ್ಟರೆ ಸರಿಯಲ್ಲ ಅಂದ್ಕೊಂಡು ಹೋಗಿ ಬರಬೇಕು ಅಂತಂದು ಹೊಂಟೀವಿ ಇವತ್ತು. ನಮ್ಮ ಟೆನ್ಷನ್ ಜಾಸ್ತಿ ಐತಿ, ಯಾಕಂದ್ರೆ ಆಕೆ ಒಂಚೂರು ಎದ್ದು ಕುಂದ್ರವಲ್ಲು. ಎಷ್ಟು ನಗು ಯಾವಾಗಲೂ ನನ್ನ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ, ಚಂಪು ಸ್ಮೈಲಿಂಗ್ ಕ್ವೀನ್ ಅಂತಲೇ ಹೇಳ್ತೀನಿ ನಾನು. ಆಕೆ ಹೆಂಗಂದ್ರೆ ಒಂಚೂರು ನಗದಲ್ಲ, ಒಂಚೂರು ಮುಖನೂ ನೋಡವಲ್ಲು ನಂದು, ಹಂಗೆ ಮಾಡಾತ್ಬಿಟ್ಟ. ಮತ್ತು ಬಾಯಿ ಒಳಗೆಲ್ಲ ಗುಳ್ಳಾಗ್ಬಿಟ್ಟವ ಆಕೆಗೆ. ಮೇ ಬಿ ಹೀಟಿಗೆ ಅನ್ಸುತ್ತಾ. ನಾನು ನೋಡಿದರೆ ಹೀಟಿನ ನಾನು ಏನು ತಿನ್ನಲ್ಲ, ಅವ್ರಿಗೂ ಅಷ್ಟು ಏನು ತಿನ್ಸಲ್ಲ, ಅಂದರೂ ಯಾಕೆ ಎದ್ದಾವ ಅನ್ನೋದೊಂದು ಪ್ರಾಬ್ಲಮ್ ನನಗೆ. ಅದು ಮೇ ಬಿ ಸಿರಪ್ ಹಾಕಿದ್ನಲ್ಲ ಅದಕ್ಕೆ ಏನಾದರೂ ಆಗೈತೇನೋ ಅಂತ ನನಗೆ ಅನ್ಸಾತೈತಿ. ಇವತ್ತು ಡಾಕ್ಟ್ರ್ ಏನು ಹೇಳ್ತಾರೆ ಕೇಳಿ ಬರಬೇಕು, ಹೋಗಿ ನೋಡೋಣ ಏನು ಹೇಳ್ತಾರೆ, ಬಂದಮೇಲೆ ಹೇಳ್ತೀನಿ. ನಂಗೆ ಅವಳ ಬಗ್ಗೆನೇ ಚಿಂತೆ. ಮಾರ್ನಿಂಗ್ ಎದ್ದ ತಕ್ಷಣ ಅವಳದೇ ಯೋಚನೆ ಮಾಡತ್ತಿದ್ದೆ. ನನ್ನ ಮಗಳು ಎಷ್ಟು ನಗ್ತಿದ್ಲು, ಒಂಚೂರು ಕಣ್ಣು ಬಿಡವಲ್ಲು, ಒಂಚೂರು ಎದ್ದು ನೋಡವಲ್ಲು ನನ್ನ ಅಂತಂದು. ಅದಕ್ಕೆ ಅವ್ರು ಮಲ್ಕೊಂಡಿದ್ರೆ ನಾನು ಇನ್ನು ಎದ್ದು ಕೆಲಸ ಮಾಡಿಕೊಂಡು ಬೇಗ ಹೋಗಿ ಬೇಗ ಬಂದರೆ ಆಯಿತು ಅಂದ್ಕೊಂಡು. ಇವಾಗ ಒಂದು ಸ್ವಲ್ಪ ನಾವು ಕಂಪ್ಲೀಟ್ಲಿ ವೈಟ್ ಶುಗರ್ನ ಅವಾಯ್ಡ್ ಮಾಡೀವಿ. ಸಕ್ಕರೆನ ಆಲ್ಮೋಸ್ಟ್ ಯೂಸ್ ಮಾಡತ್ತಿಲ್ಲ ನಾವು. ಒಂದು ರೀಸನ್ನು, ಈಗ ಹುಟ್ಟಿದ ಕೂಸಿಗೆಲ್ಲ ಶುಗರ್ ಬರತೈತಿ, ಗೊತ್ತಿರ್ಬೇಕು ನಿಮ್ಗೆ. ಹಂಗಾಗಿ ಶುಗರ್ನ ಅವಾಯ್ಡ್ ಮಾಡಿ ಅಂಗನವಾಡಿಯಾಗ ಬೆಲ್ಲ ಕೊಡ್ತಾರಲ್ಲ ಅದನ್ನ ಯೂಸ್ ಮಾಡತ್ತೀವಿ ನಾವು. ಅದು ಯೂಸ್ ಮಾಡೋದ್ರಿಂದ ಭಾಳ ಬೆನಿಫಿಟ್ ಐತಿ. ಆರ್ಗ್ಯಾನಿಕ್ ಬೆಲ್ಲ ಅದು, ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನಾರ್ಮಲ್ ಬೆಲ್ಲ ಅಲ್ಲ, ಆರ್ಗ್ಯಾನಿಕ್ ಬೆಲ್ಲ. ಹಾಗಾಗಿ ಅದನ್ನ ಯೂಸ್ ಮಾಡತ್ತೀವಿ. ಒಂದು 2 ವೀಕ್ಸ್ ಆಗಕ್ಕೆ ಬಂತು ನಾವು ಅದನ್ನ ಯೂಸ್ ಮಾಡತ್ತು. ಇವನ್ನ ಹಾಲಿನ ಪುಡಿ ಕೊಡತ್ತಾರಲ್ಲ ಅದನ್ನ ಯೂಸ್ ಮಾಡತ್ತೀವಿ. ಹಾಲು ತೊಗೋತೀವಿ, ಬಟ್ ಇವ್ರಿಗಂತ ತೊಗೊಂಡ್ರೆ ಹಾಲನ್ನ ಯೂಸ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಉಳಿದಿತ್ತು ಅಂದ್ರೆ ಅಷ್ಟು ಯೂಸ್ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ. ಅದಕ್ಕೋಸ್ಕರ ಹಾಲಿನ ಪುಡಿನ ಯೂಸ್ ಮಾಡ್ತೀವಿ. ಇನ್ನು ನಾನು ಜೀರಾ ಡ್ರಿಂಕ್ನ ಕುಡಿಯತ್ತೀನಿ. ಇದರಿಂದ ಹೀಟ್ ಆಗತ್ತೈತೇನೋ ಅಂತ ನನಗನ್ಸುತ್ತೆ, ಬಟ್ ನನಗೇನಿಲ್ಲ, ಅವಳಿಗೇನಾದರೂ ಅನ್ಸತ್ತೈತೇನೋ ಅಂತ ಅದೊಂದು ಅನ್ಸತ್ತೈತಿ. ನೋಡಬೇಕು, ಒಂದು 2 ಡೇಸ್ ಬಿಟ್ಟು ನೋಡ್ಬೇಕು ಅಂದ್ಕೊಂಡೀನಿ ಅದನ್ನು. ಇನ್ನು ಎದ್ಬಿಟ್ರು, ಒಂದು 5 ನಿಮಿಷ ಆಗಿಲ್ಲ ಎದ್ದರು. ನಾನು ಅಡುಗೆ ಮಾಡ್ಕೊತಾನೆ ಇನ್ನು ಈ ಕಡೆ ಇವ್ರನ್ನ ಕರ್ಕೋಬೇಕು ಅಂತಂದು ಕರ್ಕೊಂಡೆ. ಇನ್ನು ಇದನ್ನು ಸೋಸ್ಕೊಂಡು ಒಂದು ಸ್ವಲ್ಪ ಆರಕ್ಕೆ ಬಿಟ್ಬಿಡ್ತೀನಿ. ನನಗೆ ಏನಂತಂದರೆ ಎದ್ದ ತಕ್ಷಣ ನಾನು ಅಂದರೆ ನೈಟ್ ಮಲಗುವಾಗ ನಾನು ನಾಳೆ ಏನು ಮಾಡಬೇಕು ಅಂತಂದು ಎಲ್ಲ ಅಂದ್ಕೊಂಡು ಮಲ್ಕೋತೀನಿ. ಹಾಗಾಗಿ ನನಗೆ ಕನ್ಫ್ಯೂಷನ್ ಇರೋಲ್ಲ ಎದ್ದ ತಕ್ಷಣ ಏನು ಮಾಡಲಿ ಈಗೇನು ಮಾಡಬೇಕು ಅಂತಂದು. ನಾನು ಎದ್ದ ತಕ್ಷಣ ಇದನ್ನ ಅಂದ್ಕೊಂಡಿರ್ತೀನಿ ನಾಳೆ. ಇವತ್ತು ಅಂದರೆ ನಾನು ನಿನ್ನೆ ಅಂದ್ಕೊಂಡಿದ್ನಿ, ಎದ್ದ ತಕ್ಷಣ ಬದ್ನೆಕಾಯಿ ಇದ್ದಾವೆ, ಬದ್ನೆಕಾಯಿ ಪಲ್ಯ ಮಾಡಿ ಬ್ಯಾಳೆ ಸಾರು ಮಾಡಬೇಕು, ರೊಟ್ಟಿ ಮಾಡಬೇಕು, ಅನ್ನ ಮಾಡಬೇಕು, ಮತ್ತು 9 ಗಂಟೆ ಒಳಗಡೆ ಕೆಲಸ ಮುಗಿಸ್ಕೊಂಡು ಹೋಗಬೇಕು ಅನ್ನೋದಿತ್ತು. ಹಾಗಾಗಿ ನಾನು 4:15 ಸ್ಟಾರ್ಟ್ ಮಾಡೀನಿ.
ಸೊ ಇದು ಆರತೈತಿ. ಒಂದು ಸ್ವಲ್ಪ ಆರೋದ್ರೊಳಗನ ನಾನು ಒಂದು ಗ್ಲಾಸ್ ನೀರು ಕುಡಿದ್ಬಿಡ್ತೀನಿ. ನನಗೆ ಹೆಂಗಂತಂದ್ರೆ ನಾನು ಎದ್ದ ತಕ್ಷಣ ನಂದು ಡೈಲಿ ರೂಟೀನ್ ಎದ್ದ ತಕ್ಷಣ ಫಸ್ಟ್ ಮಾಡ್ಕೊಳ್ಳೋದು ನಾನು ವಾಶ್ರೂಮ್ಗೆ ಹೋಗಿ ಬ್ರಷ್ ಮಾಡ್ಕೊಂಬಿಡ್ತೀನಿ. ಅಂದರೆ ನಂಗೆ ವಾಪಸ್ ನಿದ್ದೆ ಬರೋಲ್ಲ. ವಾಶ್ರೂಮ್ಗೆ ಹೋಗಿ ಮತ್ತು ಬ್ರಷ್ ಮಾಡಿ ಆಮೇಲೆ ಏನಿರುತ್ತಲ್ಲ ಒಂದು ಗ್ಲಾಸ್ ನೀರು ಕುಡಿತೀನಿ. ಅದನ್ನೂ ಸಡನ್ನಾಗಿ ಕುಡಿಲ್ಲ ನಾನು. ಯಾಕಂದ್ರೆ ಹೆಂಗಂದ್ರೆ ಬಾಡಿ ನೈಟೆಲ್ಲ ಸ್ಟಾಪ್ ಇರುತ್ತೆ, ವರ್ಕು ಏನಿರಲ್ಲ. ಸೊ ಹಾಗಾಗಿ ಸಡನ್ನಾಗಿ ಹಾಕಬಾರ್ದು ಏನಾಗಲಿ ಅಂತಂದು ಸ್ವಲ್ಪನೇ ನೀರು ಕುಡಿದು ಇನ್ನು ಇದೆಲ್ಲ ರೆಡಿ ಮಾಡ್ಕೋತೀನಿ ನಾನು. ಸೊ ಜೀರಾ ಡ್ರಿಂಕು ಕುಡಿಯಲ್ಲ ಅಂತಲ್ಲ, ಬಟ್ ನಾನು ಫಸ್ಟು ನೀರನ್ನ ಕುಡಿತೀನಿ. ಅದು ಬಿಸಿನೀರಾದರೂ ಕುಡೀರಿ, ತಣ್ಣೀರಾದರೂ ಕುಡೀರಿ, ಅದು ನಿಮ್ಮ ಇಷ್ಟ. ಬಟ್ ನಾನು ತಣ್ಣೀರ ಕುಡಿತೀನಿ ಎದ್ದ ತಕ್ಷಣ. ನನಗದು ಬಿಸಿನೀರು ಸಡನ್ನಾಗಿ ಅಂದ್ರೆ ಹೋಗಲ್ಲ. ಆ್ಯಕ್ಚುಲಿ ಬಿಸಿನೀರು ಕುಡಿಯೋದ್ರಿಂದ ಭಾಳ ಯೂಸ್ ಐತಿ ಜೀರಾ ಡ್ರಿಂಕ್ಕಿಂತ. ಅದನ್ನೂ ಕುಡಿಬೋದು, ಬಟ್ ನನಗೆ ಸಡನ್ನಾಗಿ ಹೋಗಲ್ಲ ಅದು. ನಾನು ನನಗೆ ಡೆಲಿವರಿ ಆದಮೇಲೂ ನಾನು ಬಿಸಿನೀರು ಒಂದಿನ ಕುಡ್ದಿಲ್ಲ, ಬರೀ ಫಿಲ್ಟರ್ ನೀರು ಕುಡ್ತೀನಿ. ನಂಗೆ ಯಾಕೋ ಅದು ಸಣ್ಣಕ್ಕಿದ್ದಾಗಿಂದನೂ ನನಗದು ರೂಢಾನ ಇಲ್ಲ. ಬಿಸಿನೀರು ನನಗೆ ಕಾಸ್ಕೊಂಡು ಕುಡಿದು ಹೆಂಗಂದ್ರೆ ಒಂಥರ ನನಗೆ ಸ್ಮೆಲ್ ವಾಮಿಟ್ ಬಂದಂಗೆ ಆಗಲ್ಲ, ವಾಮಿಟ್ ಆಗ್ಬಿಡುತ್ತೆ ನಂಗೆ. ಹಾಗಾಗಿ ನಾನು ಅದು ಒಂದು ನನಗೆ ಸಾಧ್ಯ ಇಲ್ಲ ನನ್ನ ಜೀವನದೊಳಗೆ ಅನ್ಕೋತೀನಿ. ನೀರನ್ನ ಕುಡಿದು ಇನ್ನು ಅದು ಜೀರಾ ಆರಲಿ ಅಂದರೆ ಸುಡುದು ಭಾಳ. ಈಗ ನೋಡಿರಿ, ಒಂದು ಗ್ಲಾಸ್ ನೀರು ತೊಗೊಂಡ್ರೆ ಹಾಫ್ ಗ್ಲಾಸ್ ಆಗೋವರೆಗೂ ಕುದಿಸಿರ್ತೀವಲ್ಲ, ಜಾಸ್ತಿ ಕಾದಿರುತ್ತೆ. ಸೊ ಸಡನ್ನಾಗಿ ಅದನ್ನೂ ಹಾಕ್ಕೊಳಕ್ಕಾಗಲ್ಲ ನಮ್ಗೆ. ಹಾಗಾಗಿ ಅದನ್ನ ತೆಗೆದಿಡ್ತೀನಿ ನಾನು. ಇಟ್ಟು ಇನ್ನು ಅಡುಗೆಗೆ ಏನೇನು ಬೇಕು ಸೊ ಅದನ್ನು ತೊಗೊಳ್ಬೇಕು, ಇನ್ನು ಮಾಡಬೇಕು, ಬಡ ಮಾಡಬೇಕು. ಆ್ಯಕ್ಚುಲಿ ನಿನ್ನೆ ಕುಕ್ಕರ್ ಒಳಗೆ ನಾವು ಇದನ್ನು ಮಾಡಿದ್ವಿ, ಎಗ್ ಬಿರಿಯಾನಿ ಮಾಡಿದ್ವಿ. ಅದು ಏನಾಗ್ಬಿಟ್ಟೈತೆ ಅಂದ್ರೆ ಮೇ ಬಿ ವಯಸ್ಸಾರು ಏನೋ ಕರೆಕ್ಟ್ ಹಾಕಿಲ್ಲ ಅನ್ಸುತ್ತೆ ನಮ್ಮ ತಂಗಿ. ಅದು ಸಡನ್ನಾಗಿ ಏನು ಟಬ್ ಹಂಡಲಿಲ್ಲ, ಬಟ್ ಸಡನ್ನಾಗಿ ಫುಲ್ ಸೀಟಿ ಎಲ್ಲ ಜೋರಾಗಿ ಹೊಡೆದು ನೀರೆಲ್ಲ ಆಗ್ಬಿಡ್ತು. ಒಂದು ಕ್ಷಣ ಹೆಂಗಂದ್ರೆ ಕೈಕಾಲೆಲ್ಲ ಜುಮ್ ಅನ್ನತ್ತಿದ್ವು, ಇನ್ನೂ ಶೇಕ್ ಆಗತ್ತಿದ್ವು, ಅಷ್ಟು ನೀರೆಲ್ಲ ನಿಂತಿದ್ದು. ಅದಕ್ಕೆ ನನಗೆ ಕುಕ್ಕರ್ನಾಗ ಹಾಕಕ್ಕೆ ಒಂಥರ ಭಯ ಆಗತ್ಬಿಟ್ಟೈತೆ. ಅದ್ರ ಮಕ್ಳು ಇರ್ತಾರಲ್ಲ, ಮಕ್ಳಿಗೆ ನೋಡಿ ನಾವು ಮಾಡತ್ತೀವಿ ಅಂದ್ರೆ ಕೆಳಗಡೆ ಈಗಾಗಲೇ ಡಿಂಪು ಮತ್ತು ಗುಂಡ ಕುಂತಾರ. ಚಂಪು ಮಲ್ಕೊಂಡಾಳ. ಸೊ ಹಂಗಾಗಿ ಇವತ್ತು ಗುಂಡಿ ಒಳಗೆ ನಾನು ಪಲ್ಯ ಬ್ಯಾಳಿ ಕುದಿಸ್ಬೇಕು ಅಂದ್ಕೊಂಡೀನಿ. ಮಡಿಕೆ ಒಳಗೆ ಕುದಿಸಿದ್ರಂತೂ ಹೆವಿ ಟೇಸ್ಟು. ಅಲ್ಲಿ ನಮ್ಮ ತವ್ರ ಮನೆ ಒಳಗೆ ಐತಲ್ಲ, ನಾವು ಕುಡಿಕ್ಯಾಗ ಕುದಿಸ್ತೀವಿ ಬ್ಯಾಳಿನ. ಅದು ಲೇಟಾಗಿ ಕುದೀತು ಅನ್ನೋದು ಅಷ್ಟೇ ಕರೆ, ಆದ್ರೆ ಅದ್ರದ್ದು ಟೇಸ್ಟ ಬೇರೆ ಇರುತ್ತೆ. ಸೊ ಇನ್ನು ಸಾರಿಗೆ ಐತಲ್ಲ, ಒಂದು ಸ್ವಲ್ಪ ವೆಜಿಟೇಬಲ್ಸ್ನ ಹಾಕಿ ಮಾಡಿದ್ರಾಯ್ತು ಅಂದ್ಕೊಂಡು ಒಂದು ಆಲೂಗಡ್ಡಿನ ಸಿಪ್ಪೆ ತೆಗಿತೀನಿ. ನೆಕ್ಸ್ಟು ಒಂದು ಉಳ್ಳಾಗಡ್ಡಿ, ಒಂದು ಮೆಣಸಿಕಾಯಿ, ಟಮಾಟಿ ಹಣ್ಣು ಇದ್ದರೆ ಬೀಟ್ರೂಟ್ ಬೇಕು ನಮಗೆ. ಬಟ್ ಈ ವಾರ ಯಾಕೋ ತಂದಿಲ್ಲ ನಾವು ಬೀಟ್ರೂಟ್ನ. ಸ್ವಲ್ಪ ಅಂದ್ರೇನು ಸಿಕ್ಕಿರಲಿಲ್ಲ, ಹಾಗಾಗಿ ಈ ವಾರ ತಂದಿಲ್ಲ ನಾವು. ಇದ್ದಿದ್ದನ್ನೇ ಮಾಡ್ಕೊಳ್ಳೋದು. ಸೊ ಇನ್ನು ಮನಿ ಪ್ಲ್ಯಾಂಟ್ ಎಷ್ಟು ಚಂದ ಇದು ಬಿದ್ದಿತ್ತು ಅಂದ್ರೆ, ಬೇರು ಬಿಟ್ಟಿತ್ತು ಅಂದ್ರೆ ಅಷ್ಟು ಚಂದ ಬಿಟ್ಟಿತ್ತು. ನಂಗೆ ಅದ ಖುಷಿ. ನಾನೇನು ಅಂದ್ಕೊಂಡಿದ್ನಿ, ಅಯ್ಯೋ ಹೆಂಗೆ ಬರುತ್ತೆ ಏನೋ ತರಿಸಿದ್ನಿ. ಬಟ್ ಅದು ಬರಬೇಕಪ್ಪ ದೇವ್ರೆ, ಬಂದಿರಬೇಕಪ್ಪ ದೇವ್ರೆ ಅಂದ್ಕೊಂಡು ತರಿಸಿದ್ನಿ. ಬಟ್ ಫೈನಲಿ ಬಂತದ. ಸೊ ಹಾಗಾಗಿ ಇನ್ನು ಅದು ಒಂದು ಚೇಂಜ್ ಮಾಡಬೇಕು. ಒಂದಿಷ್ಟು ಆರ್ಡ್ರನ್ನ ಹಾಕಿ ನಾನು ಮನೆಗೋಸ್ಕರ, ಕಿಚನಿಗೋಸ್ಕರ. ಅದು ಬಂದ ತಕ್ಷಣ ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಸೊ ಚಂಪು ಎದ್ಲು, ಆಕಿನ ಮುಖ ನೋಡಿದ್ರೆ ಗೊತ್ತಾಗ್ತಿರ್ಬೇಕು. ಆಕಿನ ಮುಖ ನೋಡೋಕೆ ಆಗವಲ್ದು ನನಗೆ. ಅಷ್ಟು ಒಂಥರ ಆಗ್ಬಿಟ್ಟಾಳ. ಬರೀ ಅಳದೆ ಮಾಡತ್ತಾಳ. ಮತ್ತು ಹೆಂಗಂತಂದ್ರೆ ಒಂಚೂರು ಏನೂ ತಿಂತಿಲ್ಲ ಆಕೆ. ಬಾಯಿ ಓಪನ್ನ ಮಾಡವಲ್ಲು. ಅದು ಪಿಂಪಲ್ಸ್ ಜಾಸ್ತಿ ಆಗ್ಬಿಟ್ಟವು. ಅದು ನಾ ಪಿಂಪಲ್ಸ್ ಆಗಿರೋದು ನೋಡಿರಲಿಲ್ಲ. ಬಟ್ ನಿನ್ನೆ ನೈಟ್ ನೋಡಿದೆ, ಆಕೆ ಕೆಮ್ಮಬೇಕಾದ್ರೆ ಕಾಣಿಸ್ದಂಗೆ. ಅವಾಗ ನಾನು ಬ್ಯಾಟ್ರಿ ಹಾಕಿ ನೋಡಿದಾಗ ಎಲ್ಲ ವೈಟ್ ಆಗಿತ್ತು. ಅವಳ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡೋಕೆ ಟ್ರೈ ಮಾಡಾತ್ರು ಆಕೆ ಯಾಕೋ ನಮ್ಮ ಜೊತೆ ರಿಯಾಕ್ಟ ಮಾಡವಲ್ಲು. ಹಾಗಾಗಿ ಇನ್ನು ಬೇಡ, ಮತ್ತು ಜಾಸ್ತಿ ದಿನ ಬಿಡಬಾರ್ದು. 1 ದಿನ 2 ದಿನ ಅಷ್ಟೇ ನೋಡೋದಲ್ಲ ಇಲ್ಲಿ ಊರೊಳಗೆ. ಅದು ಕಡಿಮೆ ಅಲ್ಲಂದ್ರೆ ಹೋಗ್ಬಿಡ್ಬೇಕು ಮುಂದಕ್ಕೆ ಅನ್ನೋದಕ್ಕೆ ಮುದೋಳಿಗೆ ಹೋಗ್ಬೇಕಂತಂದು ಇನ್ನು ನಮ್ಮ ಅತ್ತೆಯವ್ರಿಗೆ ಫೋನ್ ಮಾಡಿದ್ನಿ. ಇಲ್ಲ ಈ ಥರ ಪ್ರಾಬ್ಲಮ್ ಆಗೈತೆ ರೀ, ಕಡಿಮೆ ಆಗಿಲ್ಲ ಅಂತ. ಹೋಗ್ಬಿಡು ನಾವು ಮುದೋಳಿಗೆ ರೆಡಿಯಾಗಿ ಬಾ ಅಂದ್ರೆ ಅವ್ರು ಅಂಗಡಿಯಾಗ ಇರ್ತಾರಲ್ಲ ಅಂದರು. ಹಾಗಾಗಿ ಇನ್ನು ನಾನು ಬಡ ಕೆಲಸ ಮಾಡ್ಕೋಬೇಕು ಅಂತ ಅಂದೆ. ಇಬ್ಬರು ಎದ್ಬಿಡ್ತಾರೆ. ಇಬ್ಬರು ಎದ್ರೆ ನನಗೆ ಕೆಲಸ ಮಾಡಿಸೇ ಕೊಡಲ್ಲ. ನಂಗೆ ಅದು ಒಂದು ಇವ್ರನ್ನ ಕರ್ಕೊಂಡು ಬೇಗ ಕೆಲಸ ಮಾಡೋದು. ನಾನು ಅಂದ್ಕೊಂಡಿನಿ 9 ಗಂಟೆಗೆ ಆತಂದ್ರೆ 9:30 ಅಥವಾ 10 ಬಸ್ಸಿಗೆ ಹೋಗ್ಬೇಕು ಅಂದ್ಕೊಂಡೀನಿ. ಬಿಡ್ತಾರೋ ಇಲ್ಲ ನೋಡಬೇಕು. ಇನ್ನು ರೊಟ್ಟಿ ಇವ್ರು ಮಲ್ಕೊಂಡಾಗ ರೊಟ್ಟಿ ಎಲ್ಲ ಮಲ್ಕೊಂಡ್ರಂದ್ರೆ ಬೇಗ ಮಾಡ್ಕೋಬೋದು ಏನೋ. ಇನ್ನು ಡಿಂಪುನೂ ಸ್ನಾನ ಮಾಡಿಸ್ಬೇಕು. ಸೊ ಲೇಟ್ ಆಗುತ್ತೆ ಅನ್ಸುತ್ತೆ ಇವತ್ತು. ಆದ್ರೂ ಟ್ರೈ ಮಾಡ್ತೀನಿ ಆದಷ್ಟು ಬೇಗ ಹೋಗೋಕೆ. ಸೊ ನಂಗೆ ಎಷ್ಟೇ ಒತ್ತಡ ಇರಲಿ, ನನಗೇನೇ ಒಂದು ಟೆನ್ಷನ್ ಇರಲಿ, ಇದನ್ನು ಮಾಡಬೇಕು ಅಥವಾ ಇಷ್ಟು ಟೈಮೊಳಗೆ ಮುಗಿಸ್ಬೇಕು ಅಂತ ಇರುತ್ತೆ. ಆದರೆ ಮಕ್ಕಳು ಅಂತ ಬಂದಾಗ ನನಗೆ ಅದೆಲ್ಲ
ಸೈಡ್ ಹಾಕ್ಬಿಡ್ತೀನಿ. ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆಗುತ್ತಲ್ಲ ಅಂದ್ಕೊಂಡು ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ನನಗೆ ಅದು ಒಂದೇನೋ ನನ್ನ ಮಕ್ಕಳು ಬೇಕು ಅಮ್ಮ ಅಂತ ಬಂದಾಗ ನನಗೆ ಕುಂದ್ರು ನನ್ನ ಕೆಲಸ ಐತಿ ಅನ್ನೋಕ್ಕಾಗಲ್ಲ. ಸ್ವಲ್ಪ ಅವ್ರನ್ನ ಕರ್ಕೊಂಡು ಸಮಾಧಾನ ಮಾಡಿ ಕೆಲಸ ಮಾಡಿದ್ರಾತು ಅಂತಂದು ಇನ್ನು ಇದು ತಂದಿದ್ರು ಪಾಲಕ್. ಸೊ ಎಷ್ಟು ತಗೊಂಡು ಇತ್ತ ಹಂಗಾಗಿ ಇದನ್ನು ಸಾರಿಗೆ ಹಾಕಿದ್ರೆ ಆತು ಅನ್ಕೊಂಡು ಒಂದಿಷ್ಟು ಯೂಸ್ ತೊಗೊಂಡು ಇನ್ನೊಂದಿಷ್ಟು ಪಲಾವರ ಪಲಾವ್ ಆದರೂ ಮಾಡಿದ್ರಾಗತ್ತೆ ಅಥವಾ ಪಾಲಕದ್ದು ಚಪಾತಿ ಆದರೂ ಮಾಡಿದ್ರಾಗತ್ತೆ, ಯಾವುದಾದ್ರೂ ನೋಡೋಣ. ಎಷ್ಟು ತಗೊಂಡು ತೊಗೊಂಡು ಬಂದುಬಿಟ್ಟಾರ. ಸೊ ಇನ್ನು ಇದನ್ನೆಲ್ಲ ನೀಟಾಗಿ ಹೆಚ್ಕೊಂಡು ಒಂದು ಸಾರಿ ನೀಟಾಗಿ ತೊಳ್ಕೊಂಬಂದುಬಿಡ್ಬೇಕು. ಅಂದ್ರೆ ಸಾಣಿಗೆ ಒಳಗೆ ಹಾಕಿ ತೊಳಿತೀನಿ, ನೀರೆಲ್ಲ ಬಸದ್ ಬಿಡುತ್ತಾ. ಸೊ ನೀರು ಬಸಿಯಾಕೆ ಇಟ್ಟು ತೊಳ್ಕೊಂಬಂದು ಇನ್ನು ನೆಕ್ಸ್ಟು ಬದ್ನಿಕಾಯಿನ ಹೆಚ್ಕೋಬೇಕು. ಸೊ ಬಡ ಬದ್ನಿಕಾಯಿ ಹೆಚ್ಕೊಂಡು ಇನ್ನು ಒಂದಿಟ್ಟು ರೊಟ್ಟಿನೂ ಮಾಡಬೇಕು. ಚಂಪು ಏನೋ ಮಲ್ಕೊಂಡಾಳ, ಡಿಂಪುನ ಮಲ್ಕೊಳ್ಳೋವಲ್ಲ, ಜಾಸ್ತಿ ಕಾಟ ಕೊಡತ್ತಾಳ. ರೊಟ್ಟಿ ಹಿಟ್ಟು ನಾದಿದ್ರೆ ಅದನ್ನು ಹಿಟ್ಟೆಲ್ಲ ಚೆಲ್ಲೋದು, ರೊಟ್ಟಿ ಮಾಡಿದ್ರೆ ರೊಟ್ಟಿ ಕೆರ್ಸಿ ಒಳಗೆ ಹಾಕಿದ್ನಿ ಅಂದ್ರೆ ಅದನ್ನು ಹರಿದು ಮಾಡ್ತಾಳೆ. ಸೊ ಆಕೆಗೋಸ್ಕರ ನಾನು ಸಪ್ರೇಟ್ ಒಂದೆರಡು ರೊಟ್ಟಿ ಅಂದ್ರೇನು ಈ ಥರ ಡುಮ್ಡುಮ್ಮಾಗ ಮಾಡಿ ಉಬ್ಬಿಸಿಟ್ಟಿರ್ತೀನಿ ಮೆತ್ತಗೆ, ಅಂದ್ರೆ ಅದನ್ನ ಹರ್ಕೊಂಡು ತಿನ್ಬೋದು ಈಸಿಯಾಗಿ ಅನ್ನೋದಕ್ಕೆ. ಆದ್ರೂ ಆಕೆ ಅವನ್ನೆಲ್ಲ ಬಿಡ್ತಾಳೆ, ತೆಳ್ಳನ ರೊಟ್ಟಿಗೆ ಬರ್ತಾಳೆ. ಸೊ ನನಗೆ ಬಡ ಮಾಡಿ ಹೋಗಬೇಕು ಅನ್ನೋದೊಂದು ಟೆನ್ಷನ್ನು. ಇವತ್ತು ಪೂರ ಕೈ ಬಿಟ್ಟಿಲ್ಲ, ಆಕೆ ಏನೋ ಬಿಟ್ಲು, ಈಕಿ ಒಂಚೂರು ಬಿಡಲಿಲ್ಲ. ಅದ್ರಾಗ ಇವತ್ತು ಸ್ಕೂಲ್ ಐತಿ, ಯಾರು ಕರ್ಕೊಳ್ಳೋರು ಇಲ್ಲ. ಸಿಂಚು ಅಂಕಿತ ಕರ್ಕೋತಿದ್ರು ಬಂದು. ಸೊ ಅವರು ಸ್ಕೂಲಿಗೆ ಹೋಗಾರ. ಇನ್ನು ಬಡ ಹೆಂಗಾದ್ರೂ ಮಾಡ್ಕೋಬೇಕು ಅಂತಂದು ಬೆಲ್ಟ್ ಇತ್ತು, ಅದು ಬೇಬಿ ಕ್ಯಾರಿಯರ್ ಇತ್ತು, ಅದನ್ನೂ ಮೊನ್ನೆ ಅಪ್ಪಾಜಿ ಬಂದಿದ್ರಲ್ಲ ಕಟ್ ಕಳ್ಸೀನಿ. ಅಂದ್ರೆ ಇನ್ನು ಒಂದು 20 ಡೇಸ್ ಅಂದರೆ 1 ಮಂತ್ನು ಅಲ್ಲೇ ಇರೋದಾಗತ್ತೆ ಏನೋ ಅಂದ್ಕೊಂಡು ಅಲ್ಲೇ ಕಟ್ ಕಳ್ಸೀನಿ. ನಾನು ಎರಡೂ ಪಾಪು ತಗೊಂಡು ಕ್ಯಾರಿ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಅಡ್ವಾನ್ಸಾಗಿ ಕಟ್ ಕಳ್ಸೀನಿ. ಸೊ ಹಂಗಾಗಿ ಇವಾಗ ಅನ್ಸತ್ತೈತಿ ಯಾಕಾದ್ರೂ ಕಟ್ ಕಳ್ಸಿದ್ನೇನೋ, ನಾನು ಹೋಗ್ಬೇಕಾದ್ರೆ ನಾನು ಅದೊಂದು ತೊಗೊಂಡೋಗಿದ್ರೆ ಬೆಟ್ರ್ ಇತ್ತು ಅಂತಂದು. ಹಂಗೆ ಮಾಡತ್ತಳಿಕೆ ಒಂಚೂರು ವೀಲ್ ಚೇರ್ ಅಂತ ಬರತ್ಬಿಟ್ಟೈತಿ. ಅದು ಮನೆಯೊಳಗೆ ವೀಲ್ ಚೇರ್ ಐತಲ್ಲ, ಅದನ್ನ ನೋಡಿ ಆಕೆಗೆ ವಾಕರ್ ತೊಗೊಂಡು ಬಂದೀವಲ್ಲ. ಸೊ ಆ ವಾಕರ್ನೊಳಗೆ ಕುಂದ್ರಿಸಿದ್ರೆ ಆ ವಾಕರ್ ಮೇಲೆ ಕಾಲಿಟ್ಟು ಎದ್ದು ಈ ಸೈಡ್ ಹೊರಗೆ ಬರತ್ತಳ. ಅಷ್ಟಂದ್ರೆ ಅಷ್ಟೇ ಕಿಡಿಗೇಡಿಯಾಗ್ಯಾಳ. ಸೊ ಆ ವಾಕರ್ ದೊಡ್ಡದೈತೆ ನೋಡಿದ್ರೆ, ಅಂದ್ರೂ ಅದ್ರೊಳಗೆ ಕಾಲಿಟ್ಟು ನಾವು ಸ್ವಲ್ಪ ಏನಾದ್ರೂ ಆಕೆ ಗ್ರಿಪ್ ಸಿಕ್ತಂತ ತಿಳ್ಕೊರಿ, ಅದು ಒಂದು ಕಟ್ಟಿದಾತು ಮಾಡೋದಾತು ಅಥವಾ ನಾನೇನಾದರೂ ನಿಂತಿದ್ನಂದ್ರೆ ಅದನ್ನ ಹಿಡ್ಕೊಂಡು ಎದ್ದ ಬಂದುಬಿಡ್ತಾಳೆ ಆಕೆ. ಹಂಗೆ ಮಾಡ್ತಾಳೆ. ಇನ್ನು ಬ್ಯಾಳೆ ಕುದಿಯಾಕೆ ಹಾಕಿದ್ನಿ. ಸೊ ಬ್ಯಾಳೆ ಕುದೀತು, ಇನ್ನು ಒಗ್ಗರಣೆ ಅದನ್ನೂ ಕೊಡಬೇಕು. ಅದಕ್ಕಿಂತ ಬಿಫೋರ್ ನಾನು ಬದ್ನಿಕಾಯಿ ಒಗ್ಗರಣೆ ಕೊಟ್ಬಿಡ್ತೀನಿ. ಸೊ ಬದ್ನಿಕಾಯಿ ಮಾಡ್ಕೊಂಡು ಆಮೇಲೆ ಈಸಿಯಾಗಿ ಬ್ಯಾಳೆ ಸಾರು ಮಾಡ್ಬೋದು. ಬ್ಯಾಳೆ ಸಾರು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಾನು ಇಲ್ಲಿ ನಮ್ಮದು ಮಸಾಲೆ ಖಾರ ಯೂಸ್ ಮಾಡೋದ್ರಿಂದ ನಾವು ಎಷ್ಟೊತ್ತಿದ್ರೂ ಎಣ್ಣೆ ಒಳಗೆ ಖಾರ ಹಾಕಬೇಕು, ಇಲ್ಲ ಅಂದ್ರೆ ಅದು ಹಸಿ ಅನಿಸುತ್ತೆ, ನಮ್ಗೆ ಸರಿ ಅನಿಸಲ್ಲ. ಸೊ ಇನ್ನು ಬೆಳ್ಳುಳ್ಳಿ ಕುಟ್ಕೊಳತ್ತೀನಿ. ಇದ್ದೇ ಆಗುತ್ತೆ ನನಗೆ ಈ ಅಡ್ಗೆಕ್ಕಿಂತ ನಂಗೆ ಇವತ್ತು ಅವಳ್ದ ಟೆನ್ಷನ್ ಭಾಳ ಐತಿ. ಅವಳು ನನ್ನ ಮಗಳು ಹೆಂಗಂದ್ರೆ ಸಡನ್ನಾಗಿ ನೋಡಿ ನಗ್ತಿದ್ಲಲ್ಲ, ನಂಗೆ ಆ ಅಂಶ ಬೇಕು ಅಂತ ಅನ್ಸತೈತಿ. ಅಷ್ಟು ಟೆನ್ಷನ್ ಆಗತೈತಿ. ಏನು ಮಾಡೋಕ್ಕಾಗಲ್ಲ. ಅದು ಒಂದೊಂದು ಸಾರಿ ನನ್ನದು ನೆಗ್ಲಿಜೆನ್ಸಿ ಅಲ್ಲ, ಅದು ಎಷ್ಟು ನಾನು ಕೇರ್ ಮಾಡ್ತೀನಿ ಅಂದರೆ ಅಷ್ಟು ಕೇರ್ ಮಾಡ್ತೀನಿ. ನಾನು ಇಡೀ ನನ್ನ ಡೇ ಏನಿರುತ್ತಲ್ಲ, ನಾನು ನಿಜ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ಒಂದೊಂದು ಸಾರಿ ಅಂತೂ ಒಂದೇ ಟೈಮ್ ತಿಂತೀನಿ ಊಟ ಅವ್ರ ಸಲುವಾಗಿ. ಹಂಗಿರ್ತ ನನ್ನ ಡೈಲಿ ರೊಟೀನ್. ಅವ್ರ ಕೈ ಬಿಡಲಿಲ್ಲ ಅಂದರೆ ನಾನು ಏನು ಉಸಾಬರಿನ ಮಾಡೋಕ್ಕೆ ಹೋಗಲ್ಲ. ಅಷ್ಟು ಆದ್ರೂ ಆಕೆ ಯಾಕೋ ಭಾಳ ಸೆನ್ಸಿಟಿವ್ ಇಂಥ ವಿಷಯದಾಗ. ಆಕೆಗೆ ಆಲ್ಮೋಸ್ಟ್ ಹುಟ್ಟಿದಾಗಿಂದ ಹಿಡ್ಕೊಂಡು ಅಷ್ಟು ಏನು ಆರಾಮ ಇದ್ಲಕ್ಕೆ, ಒಂದಿನ ಆರಾಮಿಲ್ಲ ಅಂತಂದು ದವಾಖಾನೆಗೆ ಹೋಗಿಲ್ಲ ನಾವು. ನೀರು ಕುಡಿಯೋಕ್ಕೂ ಭಯ ಪಡತ್ತಾಳಕ್ಕೆ. ನೀರು ಅಂದರೆ ಆ್ಯಕ್ಚುಲಿ ನಾವು ನೀರು ಆಕೆ ಬಾಯಿ ಒಳಗೆ ಗುಳ್ಳೆದೈತಲ್ಲ, ಔಷಧ ಹಾಕ್ತಾರಂತ ಮಾಡ್ತಾಳೋ ಏನೋ ಗೊತ್ತಿಲ್ಲ, ಒಂಚೂರು ನೀರು ಕುಡಿಯೋಕ್ಕೂ ಅಲ್ಲಲ್ಲಿ ಮಾಡತ್ತಾಳ. ಆಮೇಲೆ ಒಂದು ಸ್ವಲ್ಪ ತುಟಿಗೆ ಹಚ್ಚಿದ್ನಿ. ತುಟಿಗೆ ಹಚ್ಚಿದಾಗ ಹೌದು ಇದು ನೀರು ಅಂತ ಗೊತ್ತಾಯ್ತು ಆಕೆಗೆ, ಅವಾಗ ಕುಡಿಯತ್ಲು. ಸೊ ಹೆವಿ ಅಂದರೆ ಹೆವಿ ಕಷ್ಟ ಆಗತೈತಿ. ಅವರು ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದ್ದೆ, ಅವ್ರು ಈಕಿನ ನೋಡಿ ಫುಲ್ಲು ಟೆನ್ಷನ್ನು. ನನಗಮ್ಮ ಮೊದಲು ಹಾಸ್ಪಿಟ್ಲಿಗೆ ಹೋಗ್ಬಾ, ಚಂಪು ಎದ್ಲಾ, ಆಟ ಆಡತ್ತಾಳ ಅಂತ ಕೇಳ್ತಾರೆ. ಎದ್ದ ತಕ್ಷಣ ಅದನ್ನ ಕೇಳ್ತಾರೆ, ಚಂಪುಗೆ ಆರಾಮಾಗೈತಾ, ಆಟ ಆಡತ್ತಿದ್ಲ, ಕಣ್ಣು ಬಿಟ್ಟಾಳ ಅಂತ ಕೇಳತ್ತಿದ್ರು. ಅವ್ರು ಕೇಳೋದಕ್ಕೆ ನಂಗೆ ಅರ್ಧ ಟೆನ್ಷನ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅವರು ನಮ್ಮ ಮೇಲೆ ಪ್ರಾಣ ಇಟ್ಕೊಂಡು ಕೂತಾರ ಅಲ್ಲಿ.
ಒಂಚೂರು ಏನಾದರೂ ಆಗೈತಿ ಅಂದರೆ ಸಾಕು, ನಾನು ಹೇಳಿಲ್ಲ ಅಂದ್ರೂ ಅವ್ರಿಗೆ ಮುಖ ನೋಡಿ ಗೊತ್ತಾಗತ್ತೆ. ನಾನು ಆ್ಯಕ್ಚುಲಿ ಹೇಳಿದ್ದಿರಲಿಲ್ಲ, ಬಟ್ ಅವ್ರ ಮುಖ ನೋಡಿ ಅಂಶು ಯಾಕೋ ಸೈಲೆಂಟ್ ಅದಾಳೆ 2 ದಿನ ಆಯಿತು ಅಂದಾಗ ಅವಳಿಗೆ ಈ ಥರ ಜ್ವರ ಜಾಸ್ತಿ ಬರತ್ತವು, ಟೈಮ್ ತಪ್ಪಿಸಿ ಬರತ್ತವ್ರಿ ಅಂತ ಅಂದ್ನಿ. ಅವರು ಇಲ್ಲ ಹೋಗ್ಬಿಡಮ್ಮ, ಇಲ್ಲೆಲ್ಲೂ ಬೇಡ ನಮ್ಗೆ ಸೆಟ್ ಆಗಲ್ಲ, ಹೋಗ್ಬಿಡು ಅಂತಂದರು. ಸೊ ಅವ್ರಿಗೆ ಫುಲ್ ಟೆನ್ಷನ್, ಡ್ಯೂಟಿ ಐತಂದ್ರೂ ಡ್ಯೂಟಿ ಕಡೆ ಲಕ್ಷ್ಯ ಇಲ್ಲ ಅವರಿಗೆ, ಇದ್ರ ಕಡೆನೇ ಲಕ್ಷ್ಯ, ಮಗಳ ಕಡೆನೇ. ಅವಾಗ ಅನಿಸ್ಬಿಡುತ್ತಾ ಏನು ದೂರ ಇದ್ರೂ ಇರ್ಲಾರ್ದಂಗಲ್ಲ ಅಂತಂದು, ಅಷ್ಟಂದ್ರೆ ಅಷ್ಟು ಕೇರ್ ಮಾಡ್ತಾರೆ. ಅವ್ರಿಗೆ ಹೆಂಗೆ ಇಬ್ಬರು ಆರಾಮಿರಬೇಕು ಅವರಿಗೆ, ಅಂದ್ರೆ ಅವಾಗ ಮಾತ್ರ ನೆಮ್ಮದಿ. ಅವರಿಬ್ಬರು ಆರಾಮಿದ್ದು ನಾನು ಹುಷಾರಿಲ್ಲ ಅಂದ್ರೆ ಅದಕ್ಕೂ ಟೆನ್ಷನ್ ಅವರಿಗೆ. ಭಾಳ ಅಂದ್ರೆ ಭಾಳ ಕೇರ್ ತೊಗೋತಾರೆ. ಸೊ ನಾನು ಅದನ್ನೇ ಹೇಳತ್ತಿದ್ದೆ, ನಾ ಮೊದಲು ಹೋಗಿ ಬರ್ತೀನಿ, ಆರಾಮಿರ್ತೀವಿ, ನೀವು ಡ್ಯೂಟಿ ಮಾಡಿರಿ ಅಂತಂದು. ಅವ್ರಿಗೆ ಅದು ಮನೆ ಬಿಟ್ಟು ಹೋಗಿರ್ತಾರೆ ಅನ್ನೋದಷ್ಟೇ ಕರೆ, ಆದರೆ ಎಷ್ಟು ಜವಾಬ್ದಾರಿ ಇರುತ್ತಲ್ಲ. ಅವರು ಯೋಚನೆ ಮಾಡೋದು, ಪದೇ ಕಾಲ್ ಮಾಡಿ ಕೇಳೋದು, ಡಾಕ್ಟ್ರು ಬಂದಿದ್ರಾ, ಏನಂದರು ಅಂತ ಕೇಳೋದು. ನಂಗೆ ಅದೆಲ್ಲ ನೋಡಿದಾಗ ಒಂದು ಸ್ವಲ್ಪ ಅಷ್ಟು ದೂರ ಇದ್ದ ಅಷ್ಟು ಮಾಡ್ತಾರೆ, ಇನ್ನು ಜೊತೆಗಿದ್ದಿದ್ರೆ ಎಷ್ಟು ಕೇರ್ ಮಾಡ್ತಿರೋಕ್ಕಿಲ್ಲ ಅಂತ ಅನಿಸುತ್ತೆ. ಬಟ್ ಓಕೆ, ಬರ್ತಾರಲ್ಲ ಇನ್ನೊಂದು 2 ಮಂತ್ಸ್ ಬರ್ತಾರೆ ಮತ್ತೆ. ಈಗಾಗಲೇ 1 ಮಂತ್ ಆಯಿತು ಹೋಗಿ. ಸೊ ಇವಾಗ ದಿನ ಅಂತೂ ನೋಡೋಂಗೆ ಇಲ್ಲ, ಅಷ್ಟು ಬೇಗ ಅಂದರೆ ಅಷ್ಟು ಬೇಗ ಹೊಕ್ಕವು. ಸೊ ಏನು ಭಯ ಇಲ್ಲ, ಆರಾಮಾಗಿ ಬರಲಿ, ಹುಷಾರಾಗಿದ್ದರೆ ಸಾಕು ನನಗೆ. ಸೊ ನನ್ನ ವಿಡಿಯೋ ಅವ್ರು ನೋಡ್ತಿರ್ತಾರೆ, ನಾನು ಅದನ್ನೇ ನನಗೆ ಡೈರೆಕ್ಟಾಗಿ ಧೈರ್ಯ ಹೇಳೋಕ್ಕೆ ಬರೋಲ್ಲ ಅಷ್ಟು. ಅವ್ರು ಆರಾಮಿದಾರ, ನೀವು ಆರಾಮಿರ್ರಿ, ನಾವು ಆರಾಮಿದ್ದೀವಿ ಅಂತ ಹಿಂಗೇನೋ ಹೇಳಕ್ಕೆ ಬರೋಲ್ಲ ನಂಗೆ. ನಾನು ಹಿಂಗಂದ್ರೆ ಒಂದು ಇಷ್ಟ ಇದ್ರೂ ಅದನ್ನು ಸ್ವಲ್ಪ ಜೋರಾಗಿ ಹೇಳ್ಬಿಡ್ತೀನಿ. ನಾನು ಒಂದು ಸ್ವಲ್ಪ ನೆಗಡಿ ಆಯ್ತು ಅಂದ್ರೆ ನಂಗೆ ಫುಲ್ ಕೋಲ್ಡ್ ಆಗ್ಬಿಟ್ಟೈತಿ, ನಂಗೆ ಎದ್ದೇಳೋಕ್ಕಾಗೋದು ಈ ಥರ ಅಂತೀನಲ್ಲ. ನಂಗೆ ಅವಾಗ ಅನಿಸುತ್ತೆ, ಛೇ ಹೇಳ್ಬಾರ್ದಿತ್ತು. ಮತ್ತು ನಾನು ಆರಾಮಾಗಿನಿ, ಅವ್ರಿಗೆ ಅದೇ ಟೆನ್ಷನ್ ಇರುತ್ತಲ್ಲ ಅಂತಂದು ಅನ್ಸುತ್ತೆ. ನನಗಷ್ಟು ಧೈರ್ಯನೇ ಸಲಲ್ಲ. ಅವ್ರು ಕಾಲ್ ಮಾಡಿ ಹಲೋ ಅಂದರೆ ಸಾಕು, ನನ್ನ ಪ್ರಾಬ್ಲಮ್ಸ್ ಏನೇನು ಇರ್ತೈತಲ್ಲ ಎಲ್ಲನೋ ಪಟ್ ಏನೋ ಲಿಸ್ಟ್ ಮಾಡಿ ಹೇಳ್ತಿದ್ದೀನಿ, ಏನೋ ಹಂಗೆ ಹೇಳ್ಬಿಡ್ತೀನಿ ನಾನು. ಸೊ ನನಗೆ ಅನ್ಸುತ್ತೆ ಒಂದೊಂದು ಸಾರಿ ಇದು ಹೇಳೋದು ಬೇಕಿತ್ತಾ ಅನ್ಸುತ್ತೆ, ಒಂದೊಂದು ಸಾರಿ ಇಲ್ಲ ಇದು ಹೇಳಬಾರ್ದಿತ್ತು, ಇದೆಲ್ಲ ಯಾಕೆ ಹೇಳೋದು ಅವರಿಗೆ ಅಂತ ಒಮ್ಮೆ ಅನ್ಸುತ್ತೆ. ಓಕೆ, ಬಟ್ ನನಗೆ ಅದೇನೋ ನನಗೆ ಅವ್ರ ಮುಂದೆ ಏನಾದರೂ ಮುಚ್ಚಿಟ್ರೆ ನಂಗೆ ಆಗೋದೇ ಇಲ್ಲ ತಡ್ಕೊಳಕ್ಕೆ. ನಾನೇನೋ ಮುಚ್ಚಿಟ್ಟಿನಿ, ಸೀಕ್ರೆಟ್ ಮಾಡತ್ತೀನಿ ನನ್ನ ಗಂಡನಿಂದ ಅನ್ಸುತ್ತೆ. ಹಂಗಾಗಿ ನಾನು ಹೇಳ್ತೀನಿ. ನಮ್ಮ ಅಮ್ಮನೂ ಅದನ್ನ ಅಂತಿರ್ತಾರೆ, ಅವ್ರು ಅಷ್ಟು ದೂರ ಇರ್ತಾರೆ, ಎಲ್ಲನೂ ಹೇಳಕ್ಕೆ ಹೋಗ್ಬೇಡ, ಟೆನ್ಷನ್ ಆಗುತ್ತೆ ಅವರಿಗೆ ಅಂತಾರೆ. ಬಟ್ ನನಗದು ಅಟ್ಯಾಚ್ ಆಗ್ಬಿಟ್ಟಿನಿ. ನಾನು ಇವಾಗ 5 ಇಯರ್ಸ್ ಆಯಿತು. ಸೊ ನಾವು ನಮ್ಮದು ಪರಿಚಯ ಆಗಿ ಈ 5 ಇಯರ್ಸ್ದೊಳಗೆ ಎಷ್ಟು ಅಟ್ಯಾಚ್ ಆಗೀನಿ ಅಂದ್ರೆ, ಒಂದು ಅರ್ಧ ತಾಸು ಏನಾದರೂ ಕಾಲ್ ಮಾಡಲಿಲ್ಲ, ಡ್ಯೂಟಿಗೆ ಹೋದಾಗ ಓಕೆ, ಬಟ್ ಅದಾದಮೇಲೆ ಅರ್ಧ ತಾಸು ಆದಮೇಲೆ ಫೋನ್ ಮಾಡಲಿಲ್ಲ ಅಂದರೆ ಫುಲ್ಲು ಟೆನ್ಷನ್ನು, ಜಗಳ. ಅವರು ಅಷ್ಟಾದರೂ ಕಾಲ್ ಮಾಡ್ಯಾರ ಅನ್ನೋದಿರಲ್ಲ, ಬರೀ ಜಗಳ. ಇಷ್ಟೊತ್ತು ಯಾಕೆ ಮಾಡಿದ್ರಿ, ವೆಯ್ಟ್ ಮಾಡ್ತಿರ್ತೀವಿ ಅಂತ ಗೊತ್ತಿರಲೇನು ನಿಮ್ಗೆ, ಮಕ್ಕಳು ಹೆಂಡ್ತಿನ ಬಿಟ್ಟು ಹೋಗಿರಿ ಒಂಚೂರು ಗೊತ್ತಿಲ್ಲ ಏನು, ಬರೀ ಡ್ಯೂಟಿ ಅಂತೀರಿ, ಕೊಡೋದಷ್ಟೇ ಕೊಡ್ತಾರೆ ಎಲ್ರಿಗೂ, ಹಂಗೆ ಹಿಂಗೆ ಅಂತ ಏನೋ ಮಾತಾಡ್ತಾಯಿದ್ದೀನಿ. ಸಾರಿ, ಇಲ್ಲಿಂದ ಸಾರಿ ಕೇಳ್ತೀನಿ. ಇನ್ನು ಅವರಿಗೆ ಸ್ನಾನ ಮಾಡಿಸಿದೆ. ನಾನು ಯಾವ್ಯಾವ ಪ್ರಾಡಕ್ಟ್ಸನ್ನ ಯೂಸ್ ಮಾಡ್ತೀನಿ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ರಿ. ಹಂಗೆ ನನಗೆ ಇನ್ನೊಬ್ಬರು ಸಿಸ್ಟರು ಕಮೆಂಟ್ ಹಾಕಿದ್ರು, ನನಗಿದು ಹೇಳಬೇಕೋ ಬಿಡಬೇಕು ಗೊತ್ತಿಲ್ಲ, ಬಟ್ ಹೇಳ್ತೀನಿ. ಯಾಕಂದ್ರೆ ಅವ್ರು ಕಮೆಂಟ್ ಹಾಕಿರೋ ರೀತಿ ಯಾಕೋ ನನಗಿಷ್ಟ ಆಗಲಿಲ್ಲ. ನೀವು ಶ್ರೀಮಂತರಿದ್ರಿ, ತಗೋತೀರಿ ಅಷ್ಟು ಕಾಸ್ಟ್ಲಿ, ನಾವು ಬಡವರು, ನಾವು ಹೆಂಗೆ ತೊಗೋಬೇಕು ಅಂತ. ಅದು ಹೆಂಗೆ ನಿಮ್ಗೆ ನಾವು ಶ್ರೀಮಂತರ ಕಂಡು ನನಗೆ ಗೊತ್ತಿಲ್ಲ. 1 ರೂಪಾಯಿ ಕೂಡಿಡೋಕ್ಕೂ ಅಷ್ಟೇ ಕಷ್ಟಪಡತ್ತಾರೆ ಇಲ್ಲಿ ನಮ್ಮ ಮನೆಯೊಳಗೂ ಅಷ್ಟೇ. ಶ್ರೀಮಂತರಾಗಿದ್ರೆ ನಮ್ಮ ಹಸ್ಬೆಂಡ್ ಅಷ್ಟು ದೂರ ಹೋಗಿ ಹೆಂಡತಿ ಮಕ್ಕಳು ತಂದೆ ತಾಯಿ ಬಿಟ್ಟು ಹೋಗಿ ಡ್ಯೂಟಿ ಮಾಡೋ ಅವಶ್ಯಕತೆ ಇರ್ತಿರಲಿಲ್ಲ ಅನ್ಕೋತೀನಿ ಸಿಸ್ಟರ್ ನಾನು. ಸೊ ಅದೇ 1 ರೂಪಾಯಿಗೋಸ್ಕರನೇ ನಮ್ಮ ಹಸ್ಬೆಂಡೂ ನಮ್ಮನ್ನೆಲ್ಲ ಬಿಟ್ಟು ಡ್ಯೂಟಿಗೆ ಹೋಗಿರೋದು. ಸೊ ಆರ್ಮಿಗೆ ಹೋಗಿರೋದು. ಯಾರು ಇನ್ನೊಂದು ತಿಳ್ಕೊಳ್ರಿ, ಆರ್ಮಿಗೆ ಹೋಗಿರೋರು ಯಾರು ರಿಚ್ ಇರಲ್ಲ. ಸೊ ಆರ್ಮಿಗೆ ಹೋದವರೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೇ ಇರ್ತಾರೆ. ಬೇಕಿದ್ದರೆ ಯಾರು ರಿಚ್ ಪರ್ಸನ್ ಯಾರು ಆರ್ಮಿಗೆ ಕಳಿಸಲ್ಲ. ಮಿಲ್ಟ್ರಿ ಅಂತಂದರೆ ಎಲ್ರಿಗೂ ಗೊತ್ತಿರುತ್ತಾ ಒಂಥರ ಅದು. ಸೊ ಹಂಗಾಗಿ ಹೇಳೋದು, ನಾವು ಶ್ರೀಮಂತರಿದ್ದೀವಿ ಅಂತ ನಿಮಗೆ ಅನಿಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಬಟ್ ಮಕ್ಕಳ ವಿಷಯದೊಳಗೆ ಎಲ್ಲರೂ ಶ್ರೀಮಂತರೇ. ಒಂದು ಮಗು ಐತಂತಂದ್ರೆ ಅದಕ್ಕಿಂತ ಒಂದು ಮನೆಯೊಳಗೆ ಒಂದು ಪಾಪು ಇತ್ತಂದ್ರೆ ಅದಕ್ಕಿಂತ ದೊಡ್ಡ ಶ್ರೀಮಂತಿಕೆ ಯಾವುದೂ ಇಲ್ಲ. ಸೊ ನಿಮ್ಗೆ ಆಯಿತು ತೋರಿಸ್ಕೊಳ್ರಿ, ಹಚ್ಚಿರಿ, ಇಲ್ಲ ಅಂದರೆ ಬಿಡ್ರಿ. ನಾನು ಹಚ್ಚಬೇಕು ಅಂತಂದು ಹೇಳಿಲ್ಲ ಸಿಸ್ಟರ್. ಆ್ಯಂಡ್ ನನ್ನ ಮಾತಿಂದ ಏನಾದರೂ ಬೇಜಾರಾಗಿದ್ದರೆ ಸಾರಿ ನಿಮ್ಗೆ. ಸೊ ಇನ್ನು ಇವಳನ್ನ ರೆಡಿ ಮಾಡ್ತೀನಿ. ಇವಳನ್ನ ರೆಡಿ ಮಾಡಿ ಒಂದು ಸ್ವಲ್ಪ ಬಿಟ್ಟು ಅವಳನ್ನ ಒಂದಿಟ್ಟು ಆಕೆಗೆ ಒಂದು ಸ್ವಲ್ಪ ಮುಖ ಗಿಖ ತೊಳಿಬೇಕು. ಏನು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಆಕೆಗೆ ಅಂದರೆ ಅವ್ರದ್ದು ಏನಾದರೂ ಕೇಳಿದ್ರೆ
ಅವರಿಗೆ 2 ದಿನದಿಂದ ಸಿರಪ್ ಹಾಕಿದ್ನಲ್ಲ ಅದನ್ನೊಂದಿಷ್ಟು ಇಟ್ಕೊತೀನಿ. ಅಲ್ಲಿ ಕೇಳಿದಾಗ ತೋರ್ಸಕ್ಕೆ ಬರುತ್ತಲ್ಲ ಅಂತಂದು ನೆಕ್ಸ್ಟ್ ಒಂದಿಷ್ಟು ಅದು ಒಂದು ಇದು ತಾಯಿ ಕಾರ್ಡು ಮತ್ತು ಬರ್ತ್ ಸರ್ಟಿಫಿಕೇಟು. ಅಂದರೆ ಎಮರ್ಜೆನ್ಸಿ ಏನಾದರೂ ಕೇಳಲ್ಲ, ಬಟ್ ನಮಗೂ ಎಲ್ಲಾದರೂ ಆಧಾರ್ ಕಾರ್ಡ್ದು ಏನಾದರೂ ಚೆಕ್ ಮಾಡಿಸೋದು ಅದಿತ್ತಂದ್ರೆ ಬರುತ್ತಂತ. ಸೊ ಈಕಿನ ರೆಡಿ ಮಾಡಿ ನಾನು ಹೋಗೋ ಅಷ್ಟರೊಳಗನ 10:30 11 ಆಯಿತು. ಸೊ 11 ಗಂಟೆ ಬಸ್ ಆದರೂ ಸಿಗುತ್ತೇನೋ ಅಂತಂದು ಹೋಗ್ಬೇಕಿನ್ನು. ಇನ್ನು ಅಲ್ಲಿ ಹೋಗಿ ಒಂದು ಸ್ವಲ್ಪ ಕೆಲಸ ಇರುತ್ತೇನೋ, ಅವರು ಸ್ವಲ್ಪ ಅಂಗಡಿ ಕದ ಹಾಕಿ ಬರಬೇಕಲ್ಲ, ನೋಡೋದು 11 ಬಸ್ ಆದರೂ ಸಿಗುತ್ತೆ ಅಥವಾ ಇಲ್ಲೋ ಗೊತ್ತಿಲ್ಲ. ಬಟ್ ಆದಷ್ಟು 11 ಗಂಟೆ ಹಿಂಗೆ ಹೋದ್ವಿ ಅಂದ್ರೆ ಡಾಕ್ಟರ್ಸ್ ಅವಾಗ ಬಂದಿರ್ತಾರೆ ಮತ್ತು ರಶ್ಶು ಇರೋಲ್ಲ. ಈಗ ಯಾಕಂದ್ರೆ ದೂರ ದೂರ ಈಗ ಎಕ್ಸಾಂಪಲ್ ನಮ್ಮಂಥವ್ರನ್ನ ಕೆಲಸ ಮಾಡ್ಕೊಂಡು ಬರುವಷ್ಟರೊಳಗನ ಒಬ್ಬೊಬ್ರಿಗೆ ಲೇಟ್ ಆಗಿರುತ್ತಾ. ಸೊ 12ಕ್ಕೆ ಹಿಂಗೆ ಬರ್ತಿರ್ತಾರೆ ಒಬ್ಬೊಬ್ಬರು. ಹೋಗಬೇಕು. ಇನ್ನು ಈ ಲಾಗ್ ನಾಳೆಗೆ ಹಾಸ್ಪಿಟ್ಲ್ ಲಾಗ್ನ ಹಾಕ್ತೀನಿ. ಸಾರಿ, ಈ ಲಾಗ್ ಜಾಸ್ತಿ ದೊಡ್ಡದಾಗತೈತಿ, ಸುಮ್ಮನೆ ಮತ್ತೆ ಬೇಡ ಅಂತಂದು ನಾಳೆ ಹಾಕ್ತೀನಿ. ಯಾವ ಹಾಸ್ಪಿಟ್ಲ್ ಹೋದ್ನಿ, ಎಷ್ಟು ಗಂಟೆಗೆ ಹೋದ್ನಿ ಅಂತಂದು, ಡಾಕ್ಟ್ರ್ ಏನಂದರು ಅಂತಂದು ನೆಕ್ಸ್ಟ್ ಲಾಗ್ ಒಳಗೆ ಹೇಳ್ತೀನಿ. ಇವತ್ತಿನ ಲಾಗ್ನ ಸೊ ಏನು ಮಾಡ್ತೀನಿ ಇಲ್ಲಿಗೆ. ಇಷ್ಟ ಇವ್ರದ್ದು ರೊಟೀನ್ ಇರುತ್ತಾ ದಿನಾಲ್ದು. ಇನ್ನು ಅವಳ್ದ ಒಂದು ಟೆನ್ಷನ್ ಐತಿ. ಸೊ ಹೋಮ್ ಟೂರ್ ಮಾಡ್ರಿ ಅನ್ನತ್ರಿ. ಹೋಮ್ ಟೂರ್ನು ಮಾಡ್ತೀನಿ ಖಂಡಿತ. ಇನ್ನು 2 ದಿನದೊಳಗೆ ಮಾಡಬೇಕು ಅಂದ್ಕೊಂಡೀನಿ. ಆದಷ್ಟು ಟ್ರೈ ಮಾಡ್ತೀನಿ. ಸಂಡೇ ಅಥವಾ ಮಂಡೇ ಟ್ರೈ ಮಾಡ್ತೀನಿ. ಚಂಪು ಸ್ವಲ್ಪ ಎದ್ದು ಕುಂತ್ಲು, ಹಾಗಾಗಿ ಆಕೆ ಎದ್ದು ಕುಂತು ಆಟ ಆಡತ್ತಲ್ಲ, ಆಡಲಿ, ಕರ್ಕೊಂಡು ಹೋದ್ರೆ ಆಯಿತು ಅಂತ ಅಂದ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ಕೊಂತ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡೀನಿ. ನೋಡ್ಬೇಕಿನ್ನು ಇವ್ರನ್ನ ಇಬ್ಬರನ್ನೂ ಹಿಡಿದು ಕಷ್ಟ ಭಾಳ ಆಗತೈತಿ. ಈಗ ಅಷ್ಟು ಟಾರ್ಚರ್ ಕೂಡ ಹತ್ಬಿಟ್ಟಾರ, ನೋಡಂಗೆ ಇಲ್ಲ. ಸೊ ಅಮ್ಮನೂ ಬಾ ಅನ್ನತ್ತಾರ. ಇವತ್ತು ತಮ್ಮನ ಕಳಿಸ್ತೀನಿ ಅಂತಂದಾರ. ಹಾಸ್ಪಿಟ್ಲಿಗೆ ಹೋಗಿ ಬಂದು ನಾಳೆ ಹೋದ್ರಾಯ್ತು ಊರಿಗೆ ಅಂದ್ಕೊಂಡೀನಿ. ನೋಡಬೇಕು. ಅವ್ರಿಗೆ ಫುಲ್ ಟೆನ್ಷನ್ ಆಗ್ಬಿಟ್ಟೈತಿ ಹುಷಾರಿಲ್ಲ ಅಂದ್ರೆ ಅಂತಂದು. ಸೊ ನೋಡಬೇಕು. ಹೋದ್ರಂತೂ ಖಂಡಿತ ಲಾಗ್ನಾಗ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ನಾಳೆ ಲಾಗ್ದೊಳಗೆ ಹೇಳ್ತೀನಿ ಯಾವ ಹಾಸ್ಪಿಟ್ಲಿಗೆ ಹೋಗಿದ್ದೆ ಏನಂದ್ರು ಅಂತಂದು. ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು. ಬಾಯ್ ಬಾಯ್.